ಕಿಚ್ಚ ಸಾಥ್ ಕೊಟ್ಟಿರುವ ಕೆರೆಬೇಟಿಗೆ ದೊಡ್ಡಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಕೈ ಜೋಡಿಸಿದ್ದಾರೆ. ಗೆಲ್ಲಲೇಬೇಕೆಂಬ ಕನಸಿನೊಂದಿಗೆ ಹೊರಟಿರುವ ಗೌರಿ ಶಂಕರ್ ಸಾಹಸಕ್ಕೆ ಅಪ್ಪು ಮಡದಿ ಬೆಂಬಲ ನೀಡಿದ್ದಾರೆ. ಕೆರೆಬೇಟೆ ಸಿನಿಮಾದ ಕಣ್ಣುಗಳೇ ಕಳೆದು ಹೋದಾಗ ಎಂಬ ಹಾಡನ್ನ ಬಿಡುಗಡೆ ಮಾಡಿ ಅಶ್ವಿನಿ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಪ್ರಮೋದ್ ಮರವಂತೆ ಸಾಹಿತ್ಯದ ಹಾಡಿಗೆ ಸಿದ್ಧಾರ್ಥ್ ಮೆಲ್ಮಣ್ಣು ಧ್ವನಿಯಾಗಿದ್ದು ಗಗನ್ ಬಡೇರಿಯಾ ಸಂಗೀತ ಒದಗಿಸಿದ್ದಾರೆ. ಒಂದ್ ಕಡೆ 2 ಎಕರೆ ಗದ್ದೆ 1/2 ಎಕರೆ ತೋಟ ನೋಡಿದೀನಿ. ಎಷ್ಟೇ ಕಷ್ಟ ಆದ್ರೂ ತಗೊಳ್ಳದೆ ಬಿಡಲ್ಲ. ಯಾವ ಇವು ಮನಕ ಸಾಯಂಕಾಲ ಆದ್ರೂ ಕೊಟ್ಟಿಗೆ ಹೋಗದೆ ಇಲ್ಲಿಗೆ ಬಂದೇವಲ್ಲ. ನೀನ್ ಅಪ್ಪ ಹೇಳ್ಕೊಡ್ಲಾ ಹೆಣ್ಮಕ್ಳು ಕೂಣಿ ಮುಟ್ಬಾರ್ದು ಅಂತ. ಈ ನಾಗ ಕೂಣಿನ ಮೀನ್ಗೆ ಹಾಕ್ತಿದಾನೋ ಮೀನಂಗ್ ಹಾಕ್ತಿದಾನೋ. ನೀ ಅದೆಂತಕ್ಕೆ ಬೀಡಿ ಮುರ್ದು ಹಿಂದೆ ಮುಂದೆ ಹಚ್ಚೋದು? ಪುಟಿ ಕರಗಬಾರ್ದು ಅಂತ. ಮದ್ವೆ ಅಂತಾದ್ರೆ ಅವನೇ ಆಗೋದು. ಕಂಡವ್ರ ಮನೆ ಕೂಲಿ ಮಾಡಿ ಕಳ್ಳಾಟ ಕುಯ್ಯೋನು ನನ್ನ ಮನೆ ಅಲ್ಲಿ ಯಾವಾಗ ಕೊಂಡ್ಕಡಿದ್ಯಾ? ನಿನ್ ಬಡವ ಬ್ಯಾಡ ಅನ್ನೋ ಬದಲು ಬೇರೆ ಜಾತಿಯ ಅಂತಾರಷ್ಟೇ. ಇಂಥ ಮುಕ್ಲಿ ಸೊಪ್ಪು ಮಾಡಿ ಕಂಡವರ ಮನೆ ನುಗ್ಗಿದ್ದಕ್ಕೆ ಊರವರ ಮುಂದೆ ಮ್ಯಾಟ್ಟಲ್ಲಿ ಹೊಡೆದ ತಿಂದದ್ದು. ಅಪ್ಪಟಹಳ್ಳಿ ಸೊಗಡಿನ ಕೆರೆಬೇಟೆ ಸಿನಿಮಾ ಜನಮನ ಸಿನಿಮಾ ಸಂಸ್ಥೆಯಡಿ ಮೂಡಿ ಬಂದಿದೆ. ಮಲೆನಾಡಿನ ಮೀನುಬೇಟೆ ಸಾಂಸ್ಕೃತಿಕ ಕಥಾಹಂದರ ಮಾರ್ಚ್ 15ಕ್ಕೆ ಬೆಳ್ಳಿ ಪರದೆಯಲ್ಲಿ ತೆರೆದುಕೊಳ್ಳಲಿದೆ. ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಧನ್ಯವಾದಗಳು. ಮಾರ್ಚ್ 15ರಿಂದ ನಮ್ಮ ಕೆರೆಬೇಟೆ ಶುರುವಾಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇರಲಿ. ಖುಷಿ ಆಗ್ತಾ ಇದೆ ಸರ್. ಅಂದರೆ ನನಗೆ ರೈಟ್ ಟೈಮ್ ರೈಟ್ ಸ್ಪೇಸ್ ಅಂತಾರಲ್ಲ, ಆ ಥರ ಅದು ನನಗಿಂತ ತುಂಬ ಪ್ರತಿಭಾವಂತರು ಇರ್ತಾರೆ. ನಾನು ಸರಿಯಾದ ಜಾಗದಲ್ಲಿ ಇದ್ದೀನಿ ಅನಿಸುತ್ತೆ. ಹಾಗಾಗಿ ಅವಕಾಶಗಳು ಸಿಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತಾ ಇದೆ. ಬೇರೆ ಬೇರೆ ಥರದ ಪಾತ್ರಗಳು, ಈಗ ಗರುಡಪ್ಪ ಅನ್ನೋದು ಬೇರೆ ಥರದ ಪಾತ್ರ. ಅಂಥದ್ದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಕೆರೆಬೇಟೆ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಮಾರ್ಚ್ 15ಕ್ಕೆ ಸಿನಿಮಾ ನೋಡಿ. ಸಿನಿಮಾ ಖಂಡಿತ ತುಂಬ ಮಾತಾಡುತ್ತೆ, ನಾನು ಜಾಸ್ತಿ ಮಾತಾಡಲ್ಲ. ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಸುಮಾರಷ್ಟು ಕತೆ ಕೇಳಿದ್ದೆ. ಅಂದರೆ ನಂದೊಂದಿಷ್ಟು ಹಣ ತೇರಿ ಇದೆ. ಹೇಗೆ ಅಂತಂದರೆ ಕೆಲವರು ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಜನ ಹೇಳ್ತಾರೆ, ಯಾವಾಗಲೂ ರನ್ನಿಂಗಲ್ಲಿ ಇರ್ಬೇಕಂಡ್ರ, ರನ್ನಿಂಗಲ್ಲಿದ್ದರೆ ಮಾತ್ರ ನಿನ್ನ ಗುರ್ತಿಡ್ಕೊಳ್ತಾರೆ ಅಂತ. ಅದು ಒಂದು ತೇರಿ. ನಂದಾಗಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದು ಕೌಂಟ್ ಅಲ್ಲ. ನನಗಾರು ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ ಬೇಕು. ಈ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ. ಇಲ್ಲಿ ತನಕ ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕನಾದ್ರೂ ನನಗೊಂದು ಖುಷಿ ಅನಿಸ್ಬೇಕು. ಈ ಸಿನಿಮಾ ಮಾಡೋದ್ರಿಂದ ನನಗೇನೋ ಒಂದು ಬದುಕಿಗೆ ಆಗುತ್ತಾ, ಖಂಡಿತ ಇದೇನೋ ಒಂದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ?